ಸೊ ನೆಕ್ಸ್ಟ್ ಸಿ ವಿ ಎಫ್ ಎಮ್ಮಲ್ಲಿ ಕೇಸ್ ಸ್ಟಡಿ, ದಟ್ ಈಸ್ 15 ಮಾರ್ಕ್ಸ್ ಕ್ವೆಶನ್ನು. ಸೊ ಮೋಸ್ಟ್ ಆಫ್ ದ ಪೇಪರಲ್ಲಿ 2 ಸ್ಟೇಜ್ ಮಾಡಲೇ ಕೇಳಿರೋದು. ಸೊ 2 ಸ್ಟೇಜ್ ಮಾಡಲೇ ಕೇಳೋದು. ಆ್ಯಂಡ್ ಇಫ್ ಇನ್ ಕೇಸ್ 3 ಸ್ಟೇಜ್ ಮಾಡಲ್ ಕೇಳಿದ್ರು ಸೇಮ್ ಥಿಂಗ್. ಇವಾಗ ಏನೇನು ಮಾಡ್ತೀವೋ ಅದನ್ನೇ ಇನ್ನೂ ಒಂದೆರಡು ಕಾಲಮ್ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ದಟ್ಸ್ ಆಲ್. ಸೊ ದಿಸ್ ಇಸ್ ವಾಟ್ ದ ಕ್ವೆಶನ್. ಕೇಸ್ ಸ್ಟಡಿ ಕ್ವೆಶನ್ ಹಿಂಗೆ ಇರುತ್ತೆ. ಬೇಸಿಯರ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಮತ್ತು ಹೈ ಗ್ರೋತ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಸ್ಟೇಬಲ್ ಗ್ರೋತ್ ಪೀರಿಯಡ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಸೊ ಇದನ್ನು ಯೂಸ್ ಮಾಡಿ ನಾವು ಕೇಸ್ ಸ್ಟಡಿನ ಸಾಲ್ವ್ ಮಾಡಬೇಕು. ಸೊ ಕ್ವೆಶನ್ ಓದಿ ಸಮ್ ಮಾಡ್ತಾನೆ ಕ್ವೆಶನಲ್ಲಿರೋ ಇನ್ಫಾರ್ಮೇಷನ್ಸ್ ಎಲ್ಲ ನಾವು ಎಂಟ್ರಿ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ ನಾವು WCCನ ಐಡೆಂಟಿಫೈ ಮಾಡಬೇಕು. ಸೊ ಈ ಥರ ಕೇಸ್ ಸ್ಟಡಿ ನೋಡಿದ ತಕ್ಷಣ ಫಸ್ಟ್ ಥಿಂಗ್ ವಾಟ್ ಯು ಹ್ಯಾವ್ ಟು ಡೂ ಇಸ್ ಕ್ಯಾಲ್ಕುಲೇಷನ್ ಆಫ್ WACC. Calculation of WACC. Okay, first step 1 is calculation of WACC. ಫಸ್ಟ್ ಯಾವುದಕ್ಕೆ ಐಡೆಂಟಿಫೈ ಮಾಡ್ತೀವಿ ಅಂದರೆ ಹೈ ಗ್ರೋತ್ ಪೀರಿಯಡ್ಗೆ. ನೆಕ್ಸ್ಟ್ ಸ್ಟೇಬಲ್ ಗ್ರೋತ್ಗೆ ಐಡೆಂಟಿಫೈ ಮಾಡೋಣ. ಸೊ WACC ಫಾರ್ಮುಲಾ ಇಸ್ WEKE ಪ್ಲಸ್ WDKD. ವೆಯ್ಟ್ ಮತ್ತು ಈಕ್ವಿಟಿನ ನಾವು ಐಡೆಂಟಿಫೈ ಮಾಡಿ ಅದ್ರ ಜೊತೆಗೆ ನಾವು ವೆಯ್ಟ್ ಆಫ್ ಡೆಟ್ ಆ್ಯಂಡ್ ಈಕ್ವಿಟಿ ಎರಡನ್ನೂ ನಾವು ಐಡೆಂಟಿಫೈ ಮಾಡಿ ಆ್ಯಡ್ ಮಾಡಿದ್ರೆ ವಿ ವಿಲ್ ಬಿ ಗೆಟಿಂಗ್ ದ WACC. ಸೊ ಫಸ್ಟ್ ನಾವೇನು ಐಡೆಂಟಿಫೈ ಮಾಡೋಣ ಅಂದರೆ KE ಐಡೆಂಟಿಫೈ ಮಾಡೋಣ. ಸೊ KE ಫಾರ್ಮುಲಾ RF ಪ್ಲಸ್ ಬೀಟಾ ಇಂಟು ಮಾರ್ಕೆಟ್ ರಿಸ್ಕ್ ಪ್ರೀಮಿಯಮ್. ಮಾರ್ಕೆಟ್ ರಿಸ್ಕ್ ಪ್ರೀಮಿಯಮ್. ಓಕೆ, ಸೊ ಹೈ ಗ್ರೋತ್ ಪೀರಿಯಡಲ್ಲಿ ರಿಸ್ಕ್ ಫ್ರೀ ರೇಟ್, RF ಅಂದರೆ ರಿಸ್ಕ್ ಫ್ರೀ ರೇಟ್. ಓಕೆ, ರಿಸ್ಕ್ ಫ್ರೀ ರೇಟ್ ಇಸ್ 30%. ಸೊ 13ನ ಎಂಟ್ರಿ ಮಾಡ್ಕೊಳ್ಳಿ. ಪ್ಲಸ್ ಬೀಟಾ ವ್ಯಾಲ್ಯೂ ಎಷ್ಟು ಕೊಟ್ಟವ್ರೆ? ಈಕ್ವಿಟಿ ಬೀಟಾ ಇಸ್ 1.333. ಸೊ 1.333 ಇಂಟು ಮಾರ್ಕೆಟ್ ರಿಸ್ಕ್ ಪ್ರೀಮಿಯಮ್ ಎಷ್ಟು ಕೊಟ್ಟಿದ್ದಾರೆ ಇನ್ಫಾರ್ಮೇಷನು? 6. ಸೊ 6ನ ನಾವು ಹಾಕೋತೀವಿ. ಇದನ್ನು ಸಿಂಪ್ಲಿಫೈ ಮಾಡಬೇಕು. 13 ಪ್ಲಸ್ 1.333 into 6 is 7.998 plus 13 give rise to 20.998. So KE value is 20.998. RF ಅಂದರೆ risk free rate. Okay, information question ಅಲ್ಲಿ risk free rate value is 13, market risk premium value is 6 and equity beta value is 1.33. ಸೊ ಅದನ್ನು ಕಂಪ್ಯೂಟ್ ಮಾಡಿದರೆ ವಿ ವಿಲ್ ಬಿ ಗೆಟಿಂಗ್ 20.998. ಓಕೆ, ನೆಕ್ಸ್ಟ್ KE ಐಡೆಂಟಿಫೈ ಮಾಡಿದ್ವಿ. ನೆಕ್ಸ್ಟ್ KD ಐಡೆಂಟಿಫೈ ಮಾಡೋಣ. KD ಫಾರ್ ಹೈ ಗ್ರೋತ್. ಸೊ KD ಈಸ್ ಈಕ್ವಲ್ಸ್ ಟು ಕಾಸ್ಟ್ ಆಫ್ ಡೆಟ್ ಇಂಟು 1 ಮೈನಸ್ ಟ್ಯಾಕ್ಸ್. ಓಕೆ, ಕಾಸ್ಟ್ ಆಫ್ ಡೆಟ್ ಇಂಟು 1 ಮೈನಸ್ ಟ್ಯಾಕ್ಸ್. ಸೊ ಕ್ವೆಶನಲ್ಲಿ ಕಾಸ್ಟ್ ಆಫ್ ಡೆಟ್ ವ್ಯಾಲ್ಯೂ 15 ಅಂತ ಕೊಟ್ಟಿದ್ದಾರೆ. ಸೊ 15 ಇಂಟು 1 ಮೈನಸ್ ಟ್ಯಾಕ್ಸ್ ರೇಟ್ ಎಷ್ಟು? ಟ್ಯಾಕ್ಸ್ ರೇಟ್ ನೋಡೋಕ್ಕೆ ಯು ಹ್ಯಾವ್ ಟು ಸಿ ದ ಕ್ವೆಶನ್. ಬಟ್ ನಮ್ಮ ಕ್ವೆಶನಲ್ಲಿ ಟ್ಯಾಕ್ಸ್ ರೇಟ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್ ಇಸ್ 30%. ಇದನ್ನು ನಾವು ಹೈ ಗ್ರೋತ್ ಅಥವಾ ಸ್ಟೇಬಲ್ ಗ್ರೋತ್ ಪೀರಿಯಡಲ್ಲಿ ಟ್ಯಾಕ್ಸ್ ಇನ್ಫಾರ್ಮೇಷನನ್ನು ನಾವು ಯು ಶುಡ್ ನಾಟ್ ಸರ್ಚ್. ಬೇಸ್ ಇಯರ್ ಇನ್ಫಾರ್ಮೇಷನಲ್ಲಿ ನಾವು ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸು ಅಥವಾ ಟ್ಯಾಕ್ಸ್ ರೇಟ್ ಅಂತ ಕೊಟ್ಟಿರ್ತಾರೆ. ಸೊ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಇಸ್ 30%. ಸೊ 30% ಅಂದರೆ 30 ಡಿವೈಡೆಡ್ ಬೈ 100 ವಿಚ್ ಮೀನ್ಸ್ 0.3. ಓಕೆ, ಇದು ಹೆಂಗೆ ಬಂತು ಅಂದರೆ 30 ಡಿವೈಡೆಡ್ ಬೈ 100 ಮಾಡಿದ್ರೆ 0.3 ಬಂತು. ಓಕೆ, ಸೊ 15 ಇಂಟು 1 ಮೈನಸ್ 0.3 ಇಸ್ 0.7. So 15 into 0.7 is 10.5. We have got the cost of debt. Next what we have to do is we have to, ನಮಗೆ KE ಸಿಕ್ತು, KD ಸಿಕ್ತು. ಇವಾಗ WD ಬೇಕಲ್ವಾ? ಸೊ WE ಆ್ಯಂಡ್ WD ಇದನ್ನು ಐಡೆಂಟಿಫೈ ಮಾಡೋಕ್ಕೆ ಡೆಟ್ ಈಕ್ವಿಟಿ ರೇಷಿಯೋ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಹೈ ಗ್ರೋತ್ ಪೀರಿಯಡಲ್ಲಿ debt equity ratio is 1:1. So debt equity ratio is 1:1. Debt
equity is equals to 1:1. ಸೊ ಇದನ್ನು ಆ್ಯಡ್ ಮಾಡಬೇಕು. 1 + 1 is 2. ಇವಾಗ WE ಅಂದರೆ ಈಕ್ವಿಟಿ, WD ಅಂದರೆ ಡೆಟ್. WE ಅಂದರೆ ಈಕ್ವಿಟಿ, WD ಅಂದರೆ ಡೆಟ್. ಓಕೆ, ಈಕ್ವಿಟಿ ರೇಷಿಯೋ ಎಷ್ಟಿದೆ? ಈಕ್ವಿಟಿ ರೇಷಿಯೋ ಇಸ್ 1. Like this you can mark so that you can understand. Debt is 1, equity is also 1. So equity is 1 divided by 2. 2 ಹೆಂಗೆ ಬಂತು ಅಂದರೆ ಟೋಟಲ್. ಸೊ 1 divided by 2 is 0.5. ಡೆಟ್ಟದ ರೇಷಿಯೋ ಎಷ್ಟು? 1 ಅಲ್ವಾ? ಸೊ 1 divided by 2 is 0.5. ಸಮ್ಟೈಮ್ಸ್ ಇಲ್ಲಿ 2:3 ಕೊಟ್ಟಿದ್ರೆ ಡೆಟ್ ಇಸ್ 2 divided by 5 and equity is 3 divided by 5. Like that you have to do. This is debt and this will be your equity. So 1 divided by 2 and equity is 1 divided by 2. WE is 0.5 and WD is 0.5. Ivaga we have got WE, KE, WD and KD. Now we have to compute. So WACC is equals to WE KE plus WD KD. WE value is 0.5 and KE value is 20.998 plus WD value is 0.5 and KD value is 10.5. So 0.5 into 20.998 is 10.499 plus 0.5 into 10.5 is 5.25. We have to add this 10.499 which give rise to 15.749%. So WACC for high growth rate is 15.749%. ಸೇಮ್ ಥಿಂಗ್ ಇವಾಗ ಸ್ಟೇಬಲ್ ಗ್ರೋತ್ ರೇಟಿಗೆ ನಾವು ಮಾಡಬೇಕು. ಹೈ ಗ್ರೋತ್ ರೇಟ್ಗೆ ಹೆಂಗೆ ಮಾಡೋದು ಅದೇ ಥರ ಸ್ಟೇಬಲ್ ಗ್ರೋತ್ ರೇಟ್ಗೆ ಮಾಡಬೇಕು. ಸ್ಟೇಬಲ್ ಗ್ರೋತ್ ರೇಟ್, ಗ್ರೋತ್ ಪೀರಿಯಡ್. ಫಸ್ಟ್ ಏನು ಐಡೆಂಟಿಫೈ ಮಾಡಬೇಕು? KE. KE ಫಾರ್ಮುಲಾ RF ಪ್ಲಸ್ ಬೀಟಾ ಇಂಟು ಮಾರ್ಕೆಟ್ ರಿಸ್ಕ್ ಪ್ರೀಮಿಯಮ್. ಸೊ ಸ್ಟೇಬಲ್ ಗ್ರೋತ್ ಪೀರಿಯಡಲ್ಲಿ ರಿಸ್ಕ್ ಫ್ರೀ ರೇಟ್ ಎಷ್ಟಿದೆ? 12 ಪ್ಲಸ್ ಬೀಟಾ ವ್ಯಾಲ್ಯೂ, ಬೀಟಾ ಇಸ್ 1.0. ಸೊ 1.0 ಇಂಟು ಮಾರ್ಕೆಟ್ ರಿಸ್ಕ್ ಪ್ರೀಮಿಯಮ್. ಮಾರ್ಕೆಟ್ ರಿಸ್ಕ್ ಪ್ರೀಮಿಯಮ್ ವ್ಯಾಲ್ಯೂ ಇಸ್ 7%. ಸೊ 7. So 12 plus 1.0 into 7 is 7 which give rise to 19%. Next ಏನು ಐಡೆಂಟಿಫೈ ಮಾಡಬೇಕು? KD. So KD is equals to cost of debt into 1 minus tax. So cost of debt value stable growth rate ಎಷ್ಟಿದೆ? Stable growth rate cost of debt is 15%. So 15 into 1 minus tax ಎಷ್ಟು? As I said 30% ಅಲ್ವಾ? ಸೊ 30 divided by 100 ಅಂದರೆ 0.3. ಸೊ 15 into 0.7 which give rise to 10.5%. ಓಕೆ, ನೆಕ್ಸ್ಟ್ ಡೆಟ್ ಈಕ್ವಿಟಿ ರೇಷಿಯೋ ಏನು ತೆಗಬೇಕು? WE WDನ ಐಡೆಂಟಿಫೈ ಮಾಡಬೇಕು. ಸೊ ಡೆಟ್ ಈಕ್ವಿಟಿ ರೇಷಿಯೋ ಇಸ್ ಈಕ್ವಲ್ಸ್ ಟು ಸ್ಟೇಬಲ್ ಗ್ರೋತಿಗೆ ಎಷ್ಟು ಕೊಟ್ಟವ್ರೆ? ಸ್ಟೇಬಲ್ ಗ್ರೋತ್ ಪೀರಿಯಡ್ಗೆ ಡೆಟ್ ಈಕ್ವಿಟಿ ರೇಷಿಯೋ ಇಸ್ 2:3. ಆ್ಯಸ್ ಐ ಸೆಡ್ ನೋ 2:3. ಸೊ ಇದನ್ನು ಆ್ಯಡ್ ಮಾಡಬೇಕು. 2 + 3 is 5. ಸೊ ದಿಸ್ ವಿಲ್ ಬಿ ಯೋರ್ ಡೆಟ್ ಆ್ಯಂಡ್ ದಿಸ್ ವಿಲ್ ಬಿ ಯೋರ್ ಈಕ್ವಿಟಿ. ಫಸ್ಟ್ ಡೆಟ್ ಇದೆ, ಸೊ 2 is ಡೆಟ್. ಸೆಕೆಂಡ್ ಈಕ್ವಿಟಿ ಇದೆ, ಸೊ 3 is ಈಕ್ವಿಟಿ. ಸೊ WE is equals to ಈಕ್ವಿಟಿ ರೇಷಿಯೋ ಎಷ್ಟು? 3 ಅಲ್ವಾ? ಸೊ 3 divided by ಟೋಟಲ್ ಎಷ್ಟು? 5. 3 divided by 5 is 0.6. Next WD. Debt ratio ಎಷ್ಟು? 2. 2 divided by total 5. So 2 divided by 5 is 0.4. Okay. So next what we have to do is we have to apply the formula. WACC is equals to WEKE plus WDKD. So WE value is 0.6 into KE value ಎಷ್ಟು? KE value 19. So 19 plus WD value 0.4 into KD value 10.5. So ಇದನ್ನು ನಾವು ಮಲ್ಟಿಪ್ಲೈ ಮಾಡಬೇಕು. 0.6 into 19 is 11.4 plus 0.4 into 10.5 is 4.2. So the value is 15.6%.
So WACC for high growth rate is 15.749 and WACC for stable growth rate is 15.6. How we have to calculate? High growth KE is RF plus beta into market risk premium. RF ಅಂದರೆ risk free rate. ಇನ್ಫಾರ್ಮೇಷನ್ ಇರೋದನ್ನ ಕಂಪ್ಯೂಟ್ ಮಾಡಬೇಕು. ಕೆ ಡಿ ಅಂದರೆ ಕಾಸ್ಟ್ ಆಫ್ ಡೆಟ್ ಇಂಟು 1 ಮೈನಸ್ ಟ್ಯಾಕ್ಸ್. ಕಾಸ್ಟ್ ಆಫ್ ಡೆಟ್ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡಿ, ಟ್ಯಾಕ್ಸ್ಗೆ 1ನ ಮೈನಸ್ ಮಾಡಿದರೆ ವಿ ವಿಲ್ ಬಿ ಗೆಟಿಂಗ್ ದ ಕೆ ಡಿ. ಡಬ್ಲ್ಯೂ ಡಿ ಮಾಡಿ ವಿ ಹ್ಯಾವ್ ಟು ಕಂಪ್ಯೂಟ್ ಇಟ್. ಸೇಮ್ ಹೈ ಗ್ರೋತ್ ರೇಟ್ ಹೆಂಗೆ ಮಾಡಿರ್ತೀವೋ ಅದೇ ಥರ ಸ್ಟೇಬಲ್ ಗ್ರೋತ್ ರೇಟ್ಗೆ ಮಾಡಬೇಕು. ಸೊ ದಿಸ್ ಇಸ್ ಅಬೌಟ್ WACC. ಸೊ ದ ನೆಕ್ಸ್ಟ್ ಸ್ಟೆಪ್ ವಾಟ್ ವಿ ಹ್ಯಾವ್ ಟು ಡೂ ಇಸ್ ಫೋರ್ಕಾಸ್ಟಿಂಗ್ ದ FCF. Step 2, forecasting FCF. Okay, the format goes like this: particulars particulars ಮತ್ತೆ ಹೆಂಗೆ ಕಾಲಮ್ಸ್ ಹಾಕೋಬೇಕು ಅಂತಂದರೆ, you just see the question is expected to grow at a high rate for 5 years. For 5 years and ಇದು ಸ್ಟೇಬಲ್ ಹೈ ಗ್ರೋತ್ ರೇಟಿಗೆ ಬಂದರೆ ಲೆಂತ್ ಆಫ್ ದ ಹೈ ಗ್ರೋತ್ ರೇಟ್ ಫೇಸಸ್ 5 years. ಇಲ್ಲಿ 5 yearsಗೆ ಐಡೆಂಟಿಫೈ ಮಾಡೋಕ್ಕೆ ಕೊಟ್ಟವ್ರೆ. ಟಾಪ್ ಓನ್ಲಿ ದೇ ಹ್ಯಾವ್ ಗಿವನ್ ಟು ಗ್ರೋ ಅಟ್ ಅ ಹೈ ರೇಟ್ ಫಾರ್ 5 years ಅಂತ ದೇ ಹ್ಯಾವ್ ಗಿವನ್ ಫಾರ್ 5 years. ಸೊ ವಾಟ್ ವಿ ಹ್ಯಾವ್ ಟು ಡೂ ಇಸ್ ವಿ ಹ್ಯಾವ್ ಟು ಪುಟ್ ಕಾಲಮ್ ಫಾರ್ 6 years ಇನ್ಕ್ಲೂಡಿಂಗ್ 0 to 6ವರೆಗೂ ಹಾಕೋಬೇಕು. ಸೊ ದೇ ಹ್ಯಾವ್ ಗಿವನ್ ಫಾರ್ 5 years ಅಂದರೆ 0 to 6 years. ಇಫ್ ದೇ ಹ್ಯಾವ್ ಗಿವನ್ ಫಾರ್ 7 years, ಕ್ಯಾಲ್ಕುಲೇಟ್ ಫಾರ್ 7 years ಅಂತ ಕೊಟ್ಟಿದ್ರೆ 0 to 8 years ಆ್ಯಡ್ ಮಾಡ್ಕೋಬೇಕು. ಸೊ 5 years ಅಂದರೆ 0 to 6, 7 years ಅಂದರೆ 0 to 8, 6 years ಅಂದರೆ 0 to 7, 8 years ಅಂದರೆ 0 to 9. 1 ಕಾಲಮ್ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಸೊ ಫಾರ್ಮ್ಯಾಟ್ ಗೋಸ್ ಲೈಕ್ ದಿಸ್: 0, 1, 2, 3, 4, 5 and 6. Okay. So this is the format of forecasting FCF. They have given to calculate for 5 years. 5 years ಅಂತ ಕೊಟ್ಟಿದ್ರೆ 6 yearsಗೆ ಕಾಲಮ್ ಹಾಕೋಬೇಕು. ಇನ್ ಕೇಸ್ ಅವ್ರು 7 years ಅಂತ ಕೊಟ್ಟಿದ್ರೆ 8 yearsವರೆಗೂ ಕಾಲಮ್ ಹಾಕೋಬೇಕು ಇನ್ಕ್ಲೂಡಿಂಗ್ 0. ಓಕೆ, ಸೊ ಫಸ್ಟ್ ಫಾರ್ಮ್ಯಾಟಲ್ಲಿ ಫಸ್ಟ್ ಇನ್ಫಾರ್ಮೇಷನ್ ವಿಲ್ ಬಿ ರೆವೆನ್ಯೂ. ಓಕೆ, ಇದಕ್ಕೆ ಈ ಟೇಬಲ್ ಮಾಡೋಕ್ಕೆ ಆಲ್ವೇಸ್ ವಿ ಹ್ಯಾವ್ ಟು ಸಿ ದ ಬೇಸ್ ಇಯರ್ ಇನ್ಫಾರ್ಮೇಷನ್. ಸೊ ರೆವೆನ್ಯೂ ಬೇಸ್ ಇಯರ್ ಇನ್ಫಾರ್ಮೇಷನಲ್ಲಿ ರೆವೆನ್ಯೂ ವ್ಯಾಲ್ಯೂ ಎಷ್ಟು? 4,000. ಡೋಂಟ್ ಲುಕ್ ಅಟ್ ಹೈ ಗ್ರೋತ್ ಪೀರಿಯಡ್ ಆರ್ ಸ್ಟೇಬಲ್ ಗ್ರೋತ್ ಪೀರಿಯಡ್. ಆಲ್ವೇಸ್ ಹ್ಯಾವ್ ಅ ಲುಕ್ ಅಟ್ ಬೇಸ್ ಇಯರ್ ಇನ್ಫಾರ್ಮೇಷನ್ ವೆಲ್ ಕ್ಯಾಲ್ಕುಲೇಟಿಂಗ್ ದಿಸ್ FCF. ಓಕೆ, ಸೊ ದ ರೆವೆನ್ಯೂ ಇನ್ ದ ಬೇಸ್ ಇಯರ್ ಇಸ್ 4,000 ಅಲ್ವಾ? ಸೊ 4,000 ಇಂಟು ವಾಟ್ ವಿ ಹ್ಯಾವ್ ಟು ನೆಕ್ಸ್ಟ್ ಇಯರ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ, ಹೈ ಗ್ರೋತ್ ಇನ್ಫಾರ್ಮೇಷನ್ ನೋಡಿ. ಲೆಂತ್ ಆಫ್ ದ ಹೈ ಗ್ರೋತ್ ರೇಟ್ ಫೇಸ್ ಫಾರ್ 5 years. ಗ್ರೋತ್ ರೇಟ್ ಇನ್ ರೆವೆನ್ಯೂ, ಡಿಪ್ರಿಸಿಯೇಷನ್, EBIT ಆ್ಯಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಸ್ 10%. ಸೊ 10% ಅಂತ ಕೊಟ್ಟಿದ್ದಾರೆ. ಹೌ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಫಾರ್ ದ ನೆಕ್ಸ್ಟ್ 5 years? 1, 2, 3, 4 ಆ್ಯಂಡ್ 5 yearsಗೆ ನಾವೇನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ 4,000 ಇಂಟು 10% ಇನ್ಕ್ರೀಸ್ ಆದರೆ 4,000 ಇಂಟು 10% ಅಂದರೆ 400. ಸೊ 400 ಪ್ಲಸ್ 4,000 ವಿಚ್ ಗಿವ್ ರೈಸ್ ಟು 4,400. So like this we have to calculate. How means revenue value in the base information is 4,000. ಅದೇ ಥರ ಹೈ ಗ್ರೋತ್ ಪೀರಿಯಡಲ್ಲಿ ನೋಡಿದ್ರೆ ಗ್ರೋತ್ ರೇಟ್ ಇನ್ ರೆವೆನ್ಯೂ, ಡಿಪ್ರಿಸಿಯೇಷನ್, EBIT ಆ್ಯಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಸ್ 10% ಅಂತ ಕೊಟ್ಟಾರೆ. ವಿಚ್ ಮೀನ್ಸ್ ದಟ್ 4,000ಅಲ್ಲಿ ನಾನು 10%ನ ಮಾಡ್ಕೋಬೇಕು. 4,000 ಇಂಟು 10 ಡಿವೈಡೆಡ್ ಬೈ 100 ಅಂದರೆ 400 ಬರುತ್ತೆ. ಸೊ 400 ಪ್ಲಸ್ 4,000 ಮಾಡಿದ್ರೆ 4,400 ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಇಯರ್ಗೆ ಹೆಂಗಂದರೆ 4,400 ಇಂಟು 10 ಡಿವೈಡೆಡ್ ಬೈ 100. 4,400 ಇಂಟು 10 ಡಿವೈಡೆಡ್ ಬೈ 100 ಮಾಡಿದರೆ ಎಷ್ಟಾಗುತ್ತೆ? 400 and 440. So 400 and 440 plus 4,400 which give rise to 4,840. Okay, next year ಹೆಂಗಂದರೆ 4,840 into 10 divided by 100. So 4,840 into 10 divided by 100 ಮಾಡಿದ್ರೆ 484 ಬರುತ್ತೆ. So 484 plus 4,840 plus 4,840 which give rise to 5,324.
ನೆಕ್ಸ್ಟ್ ಇಯರ್ 5324 ಇಂಟು 10%. ಇಂಟು 10% ಮಾಡಿದ್ರೆ 532.4 ಬರುತ್ತೆ. ಸೊ ಪ್ಲಸ್ 5324 ಮಾಡಿದರೆ 5856.4 ಬರುತ್ತೆ. Okay, if you want you can enter the points, otherwise if you don't want you can leave. More than 5 bandre you can round off it, below idre you can ignore that, but I have not ignored, I have taken points also. Okay, that is your wish. So 5856.4 into 10% ಮಾಡಿದ್ರೆ 585.64 ಬರುತ್ತೆ. add 5856.4 which give rise to 6442.04 ಅಂತ ಬರುತ್ತೆ. 6th ಇಯರ್ಗೂ ಹಂಗೆ ಮಾಡಬೇಕಂತಂದರೆ ನೋ. 6th ಇಯರ್ಗೆ ಯು ಹ್ಯಾವ್ ಟು ಸಿ ದ ಸ್ಟೇಬಲ್ ಗ್ರೋತ್ ಪೀರಿಯಡ್ ಇನ್ಫಾರ್ಮೇಷನ್. So expected growth rate in revenue, EBIT and capital expenditure are offset by depreciation 6%. So 6% ಅಂತ ಕೊಟ್ಟಿದ್ದಾರೆ. 6th ಇಯರ್ಗೆ 6% and 1 to 5ಗೆ 10%. ಓಕೆ, ಇಫ್ ಇನ್ ಕೇಸ್ 7 ಇಯರ್ಸ್ಗೆ ಐಡೆಂಟಿಫೈ ಮಾಡಿ ಅಂತಂದರೆ 1 to 6 ಇಯರ್ಸ್ಗೆ 10%, 7th ಇಯರ್ಗೆ 6%. ಸೊ ಲಾಸ್ಟ್ ಇಯರ್ಗೆ ಮಾತ್ರ ನಾವು ಸ್ಟೇಬಲ್ ಗ್ರೋತ್ ಪೀರಿಯಡಲ್ಲಿರೋ ಇನ್ಫಾರ್ಮೇಷನ್ ನೋಡಬೇಕು. ಅದಕ್ಕೆ ಮುಂಚೆ ಇರೋ ಇನ್ಫಾರ್ಮೇಷನ್ ಎಲ್ಲ ನಾವು ಹೈ ಗ್ರೋತ್ರಲ್ಲಿ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೋ ಅದನ್ನು ತೊಗೋಬೇಕು. ಲಾಸ್ಟ್ ಇಯರ್ಗೆ ಮಾತ್ರ ನಾವು ಸ್ಟೇಬಲ್ ಗ್ರೋತ್ ಇನ್ಫಾರ್ಮೇಷನ್ನ ನೋಡಬೇಕು. ಸೊ ಸ್ಟೇಬಲ್ ಗ್ರೋತಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಲಾಸ್ಟ್ ಇಯರ್ಗೆ 6% ಅಂತ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಇಯರ್ಗೆ ಮಾತ್ರ ನಾವು 6% ಮಾಡಬೇಕು, ಇನ್ನೆಲ್ಲದಕ್ಕೂ ನಾವು 10% ಕೊಡ್ಕೊಂಡು ಹೋಗಬೇಕು. ಸೊ 6442.04 ಇಂಟು 6%. 6442.04 ಇಂಟು 6% ಮಾಡಿದ್ರೆ 386.52 ಪ್ಲಸ್ 6442.04. 86.52 plus 6442.04 which give rise to 6828.56. Okay, so this is about revenue. ಈ ರೆವೆನ್ಯೂನ ಇಲ್ಲಿಗೆ ಬಿಟ್ಬಿಡಿ, ಫರ್ದರ್ ಕ್ಯಾಲ್ಕುಲೇಷನ್ಸ್ಗೆ ಇದು ಬೇಡ, ಲಾಸ್ಟಲ್ಲಿ ಮಾತ್ರ ರೆವೆನ್ಯೂ ನಮಗೆ ಬೇಕು. ಸೊ ಇವಾಗ ರೆವೆನ್ಯೂನ ಯು ಲೀವ್ ರೆವೆನ್ಯೂ ಫಾರ್ ಇಯರ್ ಇಟ್ ಸೆಲ್ಫ್. ಸೊ ನೆಕ್ಸ್ಟ್ ಇಸ್ EBIT. ನೆಕ್ಸ್ಟ್ ಇನ್ಫಾರ್ಮೇಷನ್ ಇಸ್ EBIT. ಸೊ ಬೇಸ್ ಇಯರ್ ಇನ್ಫಾರ್ಮೇಷನಲ್ಲಿ EBIT 500 ಕೊಟ್ಟಿದ್ದಾರೆ ತಾನೆ. ಸೊ 500 ಎಂಟ್ರಿ ಮಾಡ್ಕೊಳ್ಳಿ. ಸೇಮ್ ಥಿಂಗ್ ಆ್ಯಸ್ ಇಲ್ಲಿ ಹೆಂಗೆ ಮಾಡಿದ್ರು ಅದೇ ಥರನೇ ಮಾಡಬೇಕು. ಲಾಸ್ಟಿಗೆ ಮಾತ್ರ 6% ಕೊಡಬೇಕು. 1 to 5ಗೆ 10% ಕೊಡಬೇಕು. ಸೊ 500 ಇಂಟು 10 ಡಿವೈಡೆಡ್ ಬೈ 100 ಇಸ್ 50. ಸೊ 500 ಇಂಟು 10 ಡಿವೈಡೆಡ್ ಬೈ 100 ಇಸ್ 50. ಸೊ 50 ಪ್ಲಸ್ 500 ಇಸ್ 550. There is no need to write all this. Just for your understanding purpose I am writing here. ಇದು ಗೊತ್ತಾಯ್ತಲ್ವಾ. ಸೊ 1 ಇಯರ್ಗೆ ಬರೆದಿದ್ದೀನಿ, ನೆಕ್ಸ್ಟ್ ಹಂಗೆ ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ತೀನಿ. ಸೊ 550 ಇಂಟು 10% ಗಿವ್ ರೈಸ್ ಟು 55. ಸೊ 55 ಪ್ಲಸ್ 550 ಇಸ್ 605. ಓಕೆ, ನೆಕ್ಸ್ಟ್ 605 ಇಂಟು 10% ಮಾಡಿದರೆ 60.5 plus 605 which give rise to 665.5. okay, next 665.5ಗೆ 10% ಮಾಡಬೇಕು. 66.55 ಬರುತ್ತೆ ಪ್ಲಸ್ 665.5 plus 665.5 which give rise to 732.05. ಅದಕ್ಕೆ 10% ಮಾಡಿ 73.20 plus 732.05. 732.05 which give rise to 805.25. ಲಾಸ್ಟ್ ಇಯರ್ಗೆ ಮಾತ್ರ ನಾವು 6% ಕೊಡಬೇಕು. ಸೊ 805 ಇಂಟು 6% ಮಾಡಿದರೆ 48.31 ಬರುತ್ತೆ. ಆ್ಯಡ್ 805.25 805.25 which gave rise to 853.56. okay,
ಸೇಮ್ 10% 1 to 5 ಕೊಡಬೇಕು, ಲಾಸ್ಟಿಗೆ ಮಾತ್ರ 6% ಕೊಡಬೇಕು. ಸೊ EBIT ಆದಮೇಲೆ ಮೈನಸ್ ಟ್ಯಾಕ್ಸ್. ಸೊ ಟ್ಯಾಕ್ಸ್ ರೇಟ್ ಎಷ್ಟು? 30% ಅಲ್ವಾ, ಟ್ಯಾಕ್ಸ್ ಅಟ್ 30%. ಸೊ 550 into 30% is 165. Okay, so 550 into 30 divided by 100 ಮಾಡಿದರೆ we have got 165. ಅದರ್ವೈಸ್ ನಾನು 10% ಇನ್ಕ್ರೀಸ್ ಮಾಡ್ಕೊಂಡು ಹೋದ್ನಲ್ಲ, ಅದೇ ಥರ ಮಾಡ್ತೀನಿ ಅಂದರೂ ಫೈನ್. ಡೈರೆಕ್ಟಾಗಿ ಇದೆ 550 into 30% ಮಾಡಿದ್ರು ಸೇಮ್ ಆನ್ಸರೇ ಬರುತ್ತೆ. ಸೊ 605 into 30% ಮಾಡಿದ್ರೆ 181.5. ಇದನ್ನೆಲ್ಲ ಮೈನಸ್ ಮಾಡ್ಬೇಕು ನಾವು. ಸೊ ಬ್ರಾಕೆಟಲ್ಲಿ ಇಟ್ಕೊಳ್ಳೋಣ. 665.5 into 30% ಮಾಡಿದ್ರೆ 199.65. ಓಕೆ, ನೆಕ್ಸ್ಟ್ 732.05 into 30% ಮಾಡಿದರೆ 219.61. ನೆಕ್ಸ್ಟ್ 805.25 into 30% 241.57. 853.56 into 30% ಮಾಡಿದರೆ 256.06 ಬರುತ್ತೆ. ಓಕೆ, ನಾವೇನು ಮಾಡಬೇಕಂದ್ರೆ EBIT ಇಂದ ಟ್ಯಾಕ್ಸ್ನ ಮೈನಸ್ ಮಾಡಬೇಕು, ವಿಚ್ ಇಸ್ ಕಾಲ್ಡ್ ಅಸ್ ನೋ ಪ್ಯಾಟ್. ಓಕೆ, ನೋ ಪ್ಯಾಟ್ EBIT ಮೈನಸ್ ಟ್ಯಾಕ್ಸ್. ಕಾಮನ್ ಮಿಸ್ಟೇಕ್ ಏನು ಮಾಡ್ತಾರೆ ಅಂದರೆ 4400 ಪ್ಲಸ್ 550 ಮೈನಸ್ 165 ಮಾಡ್ತಾರೆ. ದಟ್ ಈಸ್ ರಾಂಗ್. ಯು ಶುಡ್ ನಾಟ್ ಇನ್ಕ್ಲೂಡ್ ರೆವೆನ್ಯೂ. ಐ ಸೆಡ್ ರೆವೆನ್ಯೂನ ಅಲ್ಲಿಗೆ ಸ್ಟಾಕ್ ಮಾಡಿ, ಡೋಂಟ್ ಟೇಕ್ ಫರ್ದರ್. ನೋ ಪ್ಯಾಟ್ ಸಿಗೋಕ್ಕೆ ವಾಟ್ ಯು ಹ್ಯಾವ್ ಟು ಡೂ ಇಸ್ EBIT ಇಂದ ಟ್ಯಾಕ್ಸ್ನ ನಾವು ಸೊ EBIT ಎಷ್ಟಿದೆ? 550 minus 165 is 385. Okay, next 605 minus 181.5 is 423.5. next 665.5 minus 199.65 is 465.85. next 732 minus 219.61 is 512.44. next 805.25 minus 214.57 is 563.68. next 853.56 minus 256.06 is 597.5. so this will be the no pat value. okay, next ಏನು ಮಾಡಬೇಕು ಅಂದರೆ ಪ್ಲಸ್ ಡಿಪ್ರಿಸಿಯೇಷನ್. so for depreciation again you have to see the base year information. depreciation base year information is 200 million ಅಲ್ವಾ. ಸೊ 200 ಅಂತ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಸೇಮ್ ಅಗೇನ್ ಯು ಹ್ಯಾವ್ ಟು ಡೂ ದ 10% ಆನ್ 200. ಸೊ 200 into 10% ಅಂದರೆ 20. ಸೊ 200 plus 20 is 220. ಸೇಮ್ 10% ಮಾಡಬೇಕು, ಲಾಸ್ಟಲ್ಲಿ 6% ಮಾಡಬೇಕು. ನೆಕ್ಸ್ಟು 220 into 10% ಮಾಡಿದ್ರೆ 22 ಬರುತ್ತೆ. 22 plus 220 is 242. Same like you have to repeat the process. So 242 into 10% ಮಾಡಿದ್ರೆ 24.2 plus 242 plus 242 is 266.2. next 266.2 into 10% ಮಾಡಿದ್ರೆ 26.62 plus 266.2 266.2 which give rise to 292.82. next 292.82 into 10% ಮಾಡಿದ್ರೆ 29.28 plus 292.82 292.82 which give rise to 322.10. ಆ್ಯಂಡ್ ಫೈನಲ್ ಇಯರ್ಗೆ 6th ಇಯರ್ಗೆ ನಾವು ಡಿಪ್ರಿಸಿಯೇಷನ್ ಕೊಡೋಂಗಿಲ್ಲ. ಡಿಪ್ರಿಸಿಯೇಷನ್ ಆ್ಯಸ್ ವೆಲ್ ಆಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಾವು 6th ಇಯರ್ಗೆ ಕೊಡಬಾರ್ದು, ಲಾಸ್ಟ್ ಇಯರ್ಗೆ ಕೊಡಲೇಬಾರ್ದು ಡಿಪ್ರಿಸಿಯೇಷನ್ ಆ್ಯಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸೊ ಅದನ್ನು ನಾನು ಬ್ಲ್ಯಾಂಕಲ್ಲಿ ಬಿಟ್ಟಿದ್ದೀನಿ. ನೆಕ್ಸ್ಟ್ ಮೈನಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬೇಸ್ ಇಯರ್ ಇನ್ಫಾರ್ಮೇಷನ್ ಏನಿದೆ 300 ಅಲ್ವಾ.
ಸೊ 300. ಸೇಮ್ ಡಿಪ್ರಿಸಿಯೇಷನ್ ಹೆಂಗೆ ಮಾಡಿದ್ವಿ, ರೆವೆನ್ಯೂ EBIT ಎಲ್ಲ ಹೆಂಗೆ ಮಾಡಿದ್ವು ಅದೇ ಥರ. 300 × 10 / 100 is 30. 30 + 300 is 330. ಸೊ 330ಗೆ 10% ಮಾಡಿದ್ರೆ 33. ಸೊ 33 + 330 is 363. ಸೊ 363 × 10% ಮಾಡಿದರೆ 36.3 + 363 ವಿಚ್ ಗಿವ್ ರೈಸ್ ಟು 399.3. ಇವೆಲ್ಲ ಮೈನಸ್ಸು, ಸೊ ಬ್ರ್ಯಾಕೆಟಲ್ಲಿ ಇಡ್ತೀನಿ. ನೆಕ್ಸ್ಟ್ ಇಂಟು 10% ಮಾಡಬೇಕು, ಅದಕ್ಕೆ 39.93 + 399.3 399.3 which give rise to 439.23. ಸೊ 439.23 ಇಂಟು 10% ಮಾಡಿದರೆ 43.92 + 439.23 + 439.23 which give rise to 483.15. Capital expenditure last year ಕೊಡಬಾರ್ದು, so I have written as nil. Okay, so this should be in minus value. Next, minus change in working capital. So change in working capital. Okay, change in working capital ಹೆಂಗೆ ಮಾಡಬೇಕು ಅಂದರೆ, change in ಇದನ್ನು ವರ್ಕಿಂಗ್ ನೋಟಾಗಿ ಬರ್ಕೊಳ್ಳಿ. ಚೇಂಜ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಹೌ ಯು ಹ್ಯಾವ್ ಟು ಡೂ ಇಸ್ 4000 ಇಂಟು ಕ್ವೆಶ್ಚನಲ್ಲಿ ಚೇಂಜ್ ಇನ್ ವರ್ಕಿಂಗ್ ಕ್ಯಾಪಿಟಲ್ಗೆ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅಂತ ನೋಡಿ. ಹೈ ಗ್ರೋತ್ ಇನ್ಫಾರ್ಮೇಷನಲ್ಲೂ ಸ್ಟೇಬಲ್ ಇನ್ಫಾರ್ಮೇಷನ್. ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಹ್ಯಾಸ್ ಅ ಪರ್ಸೆಂಟೇಜ್ ಆಫ್ ರೆವೆನ್ಯೂ ಅಟ್ 30%. ನೆಕ್ಸ್ಟ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಆಸ್ ಅ ಪರ್ಸೆಂಟೇಜ್ ಆಫ್ ರೆವೆನ್ಯೂ 30%. ಸೊ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಆಸ್ ಅ ಪರ್ಸೆಂಟೇಜ್ ಆಫ್ 30% ಆನ್ ರೆವೆನ್ಯೂ ಅಲ್ವಾ. So 4000 into 30% minus 4400 into 30%. First year, second year. Next, second year, 4400 into 30% minus 4840 into 30%. Next, 4840 into 30% minus 5324 into 30%. ನೆಕ್ಸ್ಟ್ ಇದನ್ನು ಕ್ಯಾರಿ ಮಾಡ್ಕೊಳ್ಳಿ. 5324 ಇಂಟು 30% ಮೈನಸ್ 5084 ಇಂಟು 30%. ನೆಕ್ಸ್ಟ್ 6442.04 ಇಂಟು 5856.4 ಇಂಟು 30% ಮೈನಸ್ 6442.0 ಇಂಟು 30%. ಓಕೆ, ನೆಕ್ಸ್ಟ್ 6442.04 into 30% minus ಲಾಸ್ಟಲ್ಲಿ 6828.56 into 30%. How you did is, ಫಸ್ಟ್ ಇಯರು 4000 into 30%, ನೆಟ್ ವರ್ಕಿಂಗ್ ಕ್ಯಾಪಿಟಲ್ 30% ಆನ್ ರೆವೆನ್ಯೂ ಅಂತ ಹೈ ಗ್ರೋತ್ ಆ್ಯಂಡ್ ಸ್ಟೇಬಲ್ ಗ್ರೋತಲ್ಲಿ ಕೊಟ್ಟವ್ರೆ, ಸೊ 30% ಅಂತ ಹಾಕೊಂಡ್ವಿ. ಮೈನಸ್ ಸೆಕೆಂಡ್ ಇಯರ್ 4400 ಇಂಟು 30%. ನೆಕ್ಸ್ಟ್ ಅದನ್ನು 4400 ಇಂಟು 30% ಕ್ಯಾರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಯರ್ ಸೆಕೆಂಡ್ ಇಯರ್ದು ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದನ್ನು ಕ್ಯಾರಿ ಮಾಡ್ಕೊಳ್ಳಿ. ಥರ್ಡ್ ಇಯರ್ದನ್ನ ಎಂಟ್ರಿ ಮಾಡಿ ಇಂಟು 30%. ನೆಕ್ಸ್ಟ್ ಇದನ್ನು ಕ್ಯಾರಿ ಮಾಡ್ಕೊಳ್ಳಿ. ಫೋರ್ತ್ ಇಯರ್ದನ್ನ ಆ್ಯಡ್ ಮಾಡ್ಕೋಬೇಕು. ಓಕೆ, ಲೈಕ್ ದಿಸ್ ಯು ಹ್ಯಾವ್ ಟು ಡೂ. ಇಟ್ಸ್ ವೆರಿ ಸಿಂಪಲ್. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡೋಣ. ಸೊ 4000 ಇಂಟು 30% ಅಂದರೆ 1200 ಮೈನಸ್ 1000. So if you minus 1200 minus 1320, we will get minus value. Don't do that. Minus second year from first year. 1320 minus 1200 madi, so that we will get a positive value. And there is some other method to do this, but this is a very easy method for calculating this change in working capital, so better you follow this. Okay, next 4400 into 30% ಅಂದರೆ 1320 minus 4840 into 30% is 1452 minus ಮಾಡಿದ್ರೆ we will get 132. Next value is 142 minus 5324 into 30% ಮಾಡಿದ್ರೆ 1597.2 which give rise to 145.2.
Okay, next 1597.2 minus 5856.4 into 30%, 1756.92, 1597.2, which give rise to 159.72. Next 1756.92 minus 6442.04 into 30% ಮಾಡಿದ್ರೆ 1932.61 minus ಮಾಡಿ, which give rise to 175.69. Next minus 6828.56 into 30% ಮಾಡಿದ್ರೆ 2048.56, 115.95. ಓಕೆ, ಸೊ ಈ ವ್ಯಾಲ್ಯೂಸ್ನ ನಾವು ಎಂಟ್ರಿ ಮಾಡ್ಕೋಬೇಕು. ಫಸ್ಟ್ ಇಯರ್, ಸೆಕೆಂಡ್ ಇಯರ್ನ ಕ್ಯಾರಿ ಮಾಡಿ ಥರ್ಡ್ ಇಯರ್ನ ಕ್ಯಾರಿ ಮಾಡಿ ಫೋರ್ತ್ ಇಯರ್ನ ಕ್ಯಾರಿ ಮಾಡಿ ಫಿಫ್ತ್ ಇಯರ್ನ ಕ್ಯಾರಿ ಮಾಡಿ ಸಿಕ್ಸ್ತ್ ಇಯರ್. ಲೈಕ್ ದಿಸ್ ಯು ಹ್ಯಾವ್ ಟು, ದಿಸ್ ಇಸ್ ಬೇಸ್ ಇಯರ್, ದಿಸ್ ಇಸ್ 0, 0 to 1, 1 to 2, 2 to 3, 3 to 4, 4 to 5, 5 to 6, ಲೈಕ್ ದಿಸ್. ಓಕೆ, ಇಲ್ಲಿ ಬರೀತೀನಿ ನೋಡಿ, 0 to 1, 1 to 2, 2 to 3, 3 to 4, 4 to 5, 4 to 5 and 5 to 6. 0 to 1 year, 1 to 2 year, 2 to 3 year, 3 to 4 year, 4 to 5 year, 5 to 6 year. Like this if you do, it will be very easy. So ಈ ವ್ಯಾಲ್ಯೂಸ್ನ ನಾನು ಎಂಟ್ರಿ ಮಾಡ್ಕೋತೀನಿ. 120, 132, 145.2, 159.72, 175.69 and 115.956. Okay, so next what we have to do is we have to compute this. So no part ಜೊತೆಗೆ ಡಿಪ್ರಿಸಿಯೇಷನ್ನು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರು, ಚೇಂಜ್ ಇನ್ ವರ್ಕಿಂಗ್ ಕ್ಯಾಪಿಟಲ್ನ ಆ್ಯಡ್ ಮಾಡಬೇಕಾಗಿರೋದು ಆ್ಯಡು, ಮೈನಸ್ ಮಾಡಬೇಕಾಗಿರೋದು ಮೈನಸ್ ಮಾಡಬೇಕು. ಸೊ 385 ಪ್ಲಸ್ 220 minus 330 minus 120 give rise to 155. Okay, next 432.5 plus 242 minus 363 minus 132 is 170.5. Next 465.85 plus 266.187.55. Next 512.44 plus 292.82 minus 439.23 minus 159.72 give rise to 206.31. Next 563.68 plus 322.10 minus 483.15 minus 15.69 give rise to 226.94. So 597.5 ಏನು ಇಲ್ಲ, we have written it as nil. So minus 115.956 give rise to 481.54. Okay, so if you want, I'll mark this as 1, 2, 3 and 4. ಸೊ FCFF ಹೆಂಗೆ ಬರುತ್ತೆ ಅಂದರೆ 1 plus 2 minus 3 minus 4. So if you do this, you will get the FCFF. Okay, next what we have to do is PVDF. PV ಪ್ರೆಸೆಂಟ್ ವ್ಯಾಲ್ಯೂ ಡಿಸ್ಕೌಂಟ್ ಫ್ಯಾಕ್ಟರ್ ಮಾಡಬೇಕು. ಸೊ ಅದಕ್ಕೆ ಹೈ ಗ್ರೋತ್ ರೇಟಲ್ಲಿ ನಾವು WACC ಐಡೆಂಟಿಫೈ ಮಾಡಿದ್ವಲ್ಲ 15.749, ಯು ರೈಟ್ ದ್ಯಾಟ್ PVDF at 15.749. ಸೊ 15.749 ಇದೇನಂದರೆ WACC ಆಫ್ ಹೈ ಗ್ರೋತ್ ಪೀರಿಯಡ್. ಓಕೆ, ಯು ಬಿ ಫಾರ್ ದಿಸ್. ಇವಾಗ ಇದನ್ನು ಹೌ ವಿ ಹ್ಯಾವ್ ಟು ಐಡೆಂಟಿಫೈ ದಿಸ್ PVDF ಅಂದರೆ PVDF at
749 ಅಲ್ವಾ. ಸೊ ಇದು ಪರ್ಸಂಟೇಜಲ್ಲಿದೆ, ಇದನ್ನು ನಾವು ಕನ್ವರ್ಟ್ ಮಾಡ್ಕೊಳ್ಳೋಣ. 15.749 ಡಿವೈಡೆಡ್ ಬೈ 100. 15.749 ಡಿವೈಡೆಡ್ ಬೈ 100 ಮಾಡಿದ್ರೆ 0.1749 ಬರುತ್ತೆ. ಸೊ ಐ ವಿಲ್ ಟೇಕ್ 0.17. ಓಕೆ, ಫಾರ್ ದಟ್ಸ್ 0.157 ಯು ಆ್ಯಡ್ 1 ಆ್ಯಡ್ ಮಾಡಿದ್ರೆ 1.157 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಟು ಡೂ ಇಸ್ 1 ಡಿವೈಡೆಡ್ ಬೈ 1.157 ಮಾಡಿ. 1 divided by 1.157 you will get 0.864. ಅದನ್ನು ನಾವು ಇಂಟು ಮಾಡ್ಕೊಂಡು ಹೋಗಬೇಕು. ಸೊ ವಿ ಹ್ಯಾವ್ ಗಾಟ್ 0.864 ಅಲ್ವಾ. ಸೊ ಇಫ್ ವಿ ಪ್ರೆಸ್ ಈಕ್ವಲ್ಸ್ ವಿ ವಿಲ್ ಗೆಟ್ ಸಮ್ ವ್ಯಾಲ್ಯೂ. ಓಕೆ, ದಟ್ ಈಸ್ 0.747. ಸೊ ಫಸ್ಟ್ ಇಯರ್ಗೆ ವಿ ಹ್ಯಾವ್ ಗಾಟ್ 0.864 ಆ್ಯಂಡ್ ಇಂಟು ಈಕ್ವಲ್ಸ್ ಹೊಡೆದಿದ ತಕ್ಷಣ ವಿ ಹ್ಯಾವ್ ಗಾಟ್ 0.747, another equals 0.645, another equals 0.558, another equals 0.482. So last year beda, there is no need to calculate for last year. So how means WACC of high growth period ಹಾಕೋತೀವಿ, ಪರ್ಸಂಟೇಜಲ್ಲಿ ಇರೋದನ್ನು ನಾವು ಕನ್ವರ್ಟ್ ಮಾಡ್ಕೋತೀವಿ. ಸೊ ದಟ್ ವಿ ಹ್ಯಾವ್ ಗಾಟ್ 0.157, ಅದನ್ನು 1 ಜೊತೆಗೆ ಆ್ಯಡ್ ಮಾಡ್ಕೋತೀವಿ. ವಿ ಹ್ಯಾವ್ ಗಾಟ್ 1.157. ಸೊ ಅದನ್ನು 1 ಡಿವೈಡೆಡ್ ಬೈ 1.157 ಮಾಡಿದ್ರೆ 0.864 ಬರುತ್ತೆ. 0.864 ಫಾರ್ ಫಸ್ಟ್ ಇಯರ್. ಅದನ್ನು ನಾವು ಈಕ್ವಲ್ಸ್ ಹೊಡಿತಾ ಹೋದರೆ ನೆಕ್ಸ್ಟ್ ವ್ಯಾಲ್ಯೂ ಬರ್ತಾನೆ ಇರುತ್ತೆ. ಸೊ ವಿ ಹ್ಯಾವ್ ಟು ಎಂಟರ್ ದೋಸ್ ವ್ಯಾಲ್ಯೂಸ್. ಓಕೆ, ನೌ ವಾಟ್ ವಿ ಹ್ಯಾವ್ ಟು ಡೂ ಇಸ್ ವಿ ಹ್ಯಾವ್ ಟು ಐಡೆಂಟಿಫೈ ದ ಕ್ಯಾಶ್ ಫ್ಲೋ, ದಟ್ ಈಸ್ CF. How we have to identify this is we have to multiply FCFF with FCFF into PVDF. ಇದನ್ನು ನಾವು ಮಲ್ಟಿಪ್ಲೈ ಮಾಡಿದ್ರೆ we will get CVF. So 155 into 0.864 is 133.92 and 170.5 into 0.747 is 127. 187.55 into 0.645 ಮಾಡಿದ್ರೆ 120.96. ನೆಕ್ಸ್ಟ್ 206.31 into 0.558 ಮಾಡಿದ್ರೆ 115.12 and 226.94 into 0.582 ಮಾಡಿದ್ರೆ 109.38. Okay, so we have to total all this. Total of PVCF is equals to 133.92 plus 127.36 plus 120.96 plus 115.12 plus 109.38 give rise to 606.74. So 133.92 plus 127.36 plus 120.96 plus 115.12 plus 109.38 give rise to 606.74. Next what we have to do is the last and the final step, that is terminal value we have to identify. TV is equals to CF divided by R minus G. So CF means cash flow of last year, R means WACC of stable growth period, G means growth rate of stable growth period. Okay, so CF of last year ಅಂದರೆ FCFF of last year. ಸೊ ಇದಂದರೆ FCFF of last year is 1481.54. So CF ಅಂದರೆ FCFF of final year, which is FCFF of final year is 481.54. So 481.54 divided by WACC of stable growth period. So stable growth period du WACC 15.6 alva. So 15.6% minus
ಗ್ರೋತ್ ರೇಟ್ ಆಫ್ ಸ್ಟೇಬಲ್ ಪೀರಿಯಡ್. ಸೊ ಸ್ಟೇಬಲ್ ಪೀರಿಯಡ್ದು ಗ್ರೋತ್ ರೇಟ್ ಎಷ್ಟು ಕೊಟ್ಟಿದ್ದಾರೆ ಕ್ವಶನಲ್ಲಿ? ಎಕ್ಸ್ಪೆಕ್ಟೆಡ್ ಗ್ರೋತ್ ರೇಟ್ ಇನ್ ರೆವೆನ್ಯೂ, EBIT ಆ್ಯಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆರ್ ಆಫ್ಸೆಟ್ ಬೈ ಡಿಪ್ರಿಸಿಯೇಷನ್ 6% ಅಂತ ಕೊಟ್ಟಿದ್ದಾರಲ್ವಾ. ಸೊ 6%. ಸೊ ಪರ್ಸಂಟೇಜಲ್ಲಿರೋದನ್ನ ನಾವು ಕನ್ವರ್ಟ್ ಮಾಡ್ಕೊಳ್ಳೋಣ ಫಸ್ಟು. ಸೊ 15.6 ಡಿವೈಡೆಡ್ ಬೈ 100 ಮಾಡಿದ್ರೆ 0.156 ಮೈನಸ್ 6%ನ ನಾವು ಕನ್ವರ್ಟ್ ಮಾಡಿಕೊಂಡ್ರೆ 0.06. How we got this one is 6 divided by 100, and how we got 0.156 is 15.6 divided by 100. Okay, ಇವಾಗ ಸಿಂಪ್ಲಿಫೈ ಮಾಡೋಣ. Divided by 0.156 minus 0.06, which give rise to 0.096. So 481.54 divided by 0.96 is 501.06.04. Okay, and at finally we have to multiply it with the last year PVDF. So discount factor of the last year, that is 0.48. Discount factor of the last year, that is 0.482 into 0.482, which give rise to 24173. ಇದ್ರ ಜೊತೆಗೆ finally we have to add the total of CF. The total of CF 606.74. 606.74, which give rise to 3024.47. So this will be your final answer. So this is the total of CF, and this will be the last year PVDF. Okay, it is very simple. Like terminal value identify ಮಾಡೋಕ್ಕೆ CF divided by R minus G ಅಂತ ಫಾರ್ಮುಲಾ. CF ಅಂದರೆ ಫಿನಾನ್ಷಿಯಲ್ ಕ್ಯಾಶ್ ಫ್ಲೋ ಆಫ್ ಲಾಸ್ಟ್ ಇಯರ್, ಆ್ಯಂಡ್ R ಅಂದರೆ WACC ಆಫ್ ಸ್ಟೇಬಲ್ ಗ್ರೋತ್ ಪೀರಿಯಡ್, G ಅಂದರೆ ಗ್ರೋತ್ ರೇಟ್ ಆಫ್ ಸ್ಟೇಬಲ್ ಗ್ರೋತ್ ಪೀರಿಯಡ್. ಸೊ FCFF ಲಾಸ್ಟ್ ಇಯರ್ ಬಂದು FCFF ಲಾಸ್ಟ್ ಇಯರ್ ವ್ಯಾಲ್ಯೂ 481.54, ಅದನ್ನು ಎಂಟ್ರಿ ಮಾಡ್ಕೋತೀರಾ. ನೆಕ್ಸ್ಟ್ WACC ಆಫ್ ಸ್ಟೇಬಲ್ ಗ್ರೋತ್ ರೇಟ್ ಇಸ್ 15.6, ಅದನ್ನು ಎಂಟ್ರಿ ಮಾಡ್ಕೊಂಡ್ರಿ. ಗ್ರೋತ್ ರೇಟ್ ಇಸ್ 6%. ಕ್ವಶನಲ್ಲಿರುತ್ತೆ ಸ್ಟೇಬಲ್ ಗ್ರೋತಲ್ಲಿ. ಪರ್ಸಂಟೇಜಲ್ಲಿರೋದನ್ನ ನಾವು ಕನ್ವರ್ಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದ್ವಿ, ಆನ್ಸರ್ ಸಿಕ್ತು. ಆ ಆನ್ಸರ್ಗೆ PVDF ಲಾಸ್ಟ್ ಇಯರ್ PVDFನ ನಾವು ಇಂಟು ಮಾಡ್ಕೋತೀವಿ, ಮಲ್ಟಿಪ್ಲೈ ಮಾಡ್ಕೋತೀವಿ. ಸೊ ಮಲ್ಟಿಪ್ಲೈ ಮಾಡಿದ್ರೆ 241.773 ಬಂತು. ಅದ್ರ ಜೊತೆಗೆ CF ಟೋಟಲ್, ಕ್ಯಾಶ್ ಫ್ಲೋ ಟೋಟಲ್ ನಾವು ಆ್ಯಡ್ ಮಾಡಿರ್ತೀವಲ್ಲ, ಅದನ್ನು ನಾವು ಇದ್ರ ಜೊತೆಗೆ ಆ್ಯಡ್ ಮಾಡಿದ್ರೆ ವಿ ವಿಲ್ ಬಿ ಗೆಟಿಂಗ್ ದ ಫೈನಲ್ ಆನ್ಸರ್, ವಿಚ್ ವಿಲ್ ಬಿ ಕಾಲ್ಡ್ ಆಸ್ ಅ ಟರ್ಮಿನಲ್ ವ್ಯಾಲ್ಯೂ. ಸೊ ಇಟ್ ಈಸ್ ವೆರಿ ಸಿಂಪಲ್. ದ ಥಿಂಗ್ ಇಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಹೈ ಗ್ರೋತ್ ಪೀರಿಯಡ್ ಪರ್ಸೆಂಟೇಜ್ ಎಷ್ಟಿದೆ, ಆ್ಯಂಡ್ ಫೈನಲ್ ಇಯರ್ದೆ ಗ್ರೋತ್ ರೇಟ್ ಪರ್ಸೆಂಟೇಜ್, ಸ್ಟೇಬಲ್ ಗ್ರೋತ್ ರೇಟ್ ಪರ್ಸೆಂಟೇಜ್ನ ಹಾಕೋಬೇಕು. ಇಂಟು 10% ಮಾಡ್ಕೊಂಡು ಹೋಗ್ತಾ ಇದ್ರೆ ದಟ್ಸ್ ಆಲ್. ಸೊ ದಿಸ್ ಇಸ್ ಹೌ ದ ಫಾರ್ಮ್ಯಾಟ್ ವಿಲ್ ಬಿ. ಓಕೆ.